ಈಗ ನಮಗೆ 1,000 ಸಿಬ್ಬಂದಿಗಳ ನೇಮಕಾತಿ ನಾವು ಆದೇಶ ಪಡ್ಕೊಂಡಿದ್ದೇವೆ. ಅದನ್ನು ನಾವು ಈಗ ಆ ಪ್ರೊಸೆಸ್ ನಾವು ಚಾಲನೆ ಮಾಡ್ತೇವೆ. ಮತ್ತೆ ನಮಗೆ ಇವತ್ತೇನು 3,000 ANMಗಳು ಬೇಕು. ANM ಯಾಕಂದ್ರೆ ಪ್ರಮುಖ ಗ್ರಾಮದಲ್ಲಿ ANMಗಳು. ಮತ್ತು ನಮ್ಗೆ 1,000ದಷ್ಟು ನಮಗೆ ನರ್ಸಸ್ ಬೇಕು. 1,000ದಷ್ಟು ನಮ್ಗೆ PG ಡಾಕ್ಟರ್ಗಳು ಬೇಕು. 1,000ದಷ್ಟು ಅಲ್ಲ ಮತ್ತು 600 MBBS ಡಾಕ್ಟರ್ ಬೇಕು. ಇದೆಲ್ಲ ಕೂಡ ನೇಮಕಾತಿ ಮಾಡಲು ನಾವು ಪರ್ಮಿಷನ್ ಕೇಳಿದ್ದೇವೆ ಸರ್ಕಾರದಲ್ಲಿ. ಬಹುಶಃ ಕೊಟ್ಟ ತಕ್ಷಣ ಆ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೇವೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಈ ಒಂದು ಕೆಲಸದಲ್ಲಿ ನಾವು ಇವತ್ತು ಹಠ ಹಿಡಿದು ಮುಂದೆ ನಿಂತು ಬೇರೆ ಹೊಸ ಆಸ್ಪತ್ರೆ ಬಿಲ್ಡಿಂಗ್ ಕಟ್ಟಿದೆಲ್ಲ ಬದಿಗಿಟ್ಟು ಇದ್ದದನ್ನು ಸ್ಟ್ರೆಂಥನ್ ಮಾಡೋದು ನಮ್ಮ ಮೊದಲ ಆದ್ಯತೆ. ಆ ಕೆಲಸ ಮಾಡ್ತೀವಿ. ಓಕೆ, ಐ ಆಮ್ ರಿಅಶ್ಯೂರಿಂಗ್ ಆನ್ ಬಿಹಾಫ್ ಆಫ್ ಯು. ಔಷಧಿ ಕೊರತೆಯನ್ನು ನೀಗಿಸ್ತೀರಾ, ಆಮೇಲೆ ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ. ಫೈನ್ ಸರ್, 100%. ಓಕೆ, ಅದನ್ನ ನೀವು ಅದು ನನ್ನ ಮೊದಲ ಆದ್ಯತೆ. ಆರೋಗ್ಯ ಇಲಾಖೆ ಅಂತ ಬಂದಾಗ ನಮಗೆ ಕೋವಿಡ್ ದೊಡ್ಡ ಪ್ರಮಾಣದಲ್ಲಿ ದೇಶದಾದ್ಯಂತ ಪ್ರಪಂಚದಾದ್ಯಂತ ನಮಗೆ ಒಂದು ಶಾಕ್ ಕೊಟ್ಟಂಥ ವಿಚಾರ. ಕೋವಿಡ್ ಟೈಮಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಚಿವರನ್ನ ಸಿದ್ದರಾಮಯ್ಯನವರು ಸುಧಾಕರ್ ಅವರನ್ನು ಸಿಕ್ಕಾಪಟ್ಟೆ ಅಲಿಗೇಷನ್ ಮಾಡ್ತಾ ಇದ್ರು, ಆರೋಪ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಲೂಟಿ ಆಗಿದೆ ಅಂತ ಹೇಳಿ. ಇಸ್ ಇಟ್ ಟ್ರೂ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಸ್ಟಿಸ್ ಕೊಣ್ಣಾರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅವರು ವರದಿಯನ್ನು ಸರ್ಕಾರಕ್ಕೆ ದಿನೇಶ್ ಗುಂಡೂರಾವ್ ಇದ್ದಾಗ ಕೊಟ್ಟಿದ್ದಾರೆ. ಬಹುಶಃ ಮಾಹಿತಿ ಸರ್ಕಾರದಲ್ಲಿ ಇರಬೇಕು. ಯಾಕೆಂತ ಹೇಳಿದರೆ ಸಿದ್ದರಾಮಯ್ಯನವರು ಯಾವುದೇ ಮಾಹಿತಿ ಇಲ್ಲದೆ ಯಾರ ಮೇಲೆ ಕೂಡ ಎಲಿಗೇಷನ್ ಮಾಡೋದಿಲ್ಲ ಅನಗತ್ಯವಾಗಿ. ಅಂದರೆ ದಟ್ ಮಸ್ಟ್ ಬಿ ಟ್ರೂ ಅಂತೀರಾ? 100% ಲೂಟಿ ಆಗಿದೆ ಅಂತ. ಎಷ್ಟು ಆಗಿದೆ ಏನಾಗಿದೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಮೇತ ಆರೋಪ ಮಾಡ್ತಾ ಇದ್ರು, ನಿಮಗೆ ಗೊತ್ತಿಲ್ಲ? ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಾದರೂ ಅದು ಆರೋಪವನ್ನು ಮಾಡೋದಿದ್ರೆ ಅದು ಸತ್ಯಾಂಶ ಇದೆ ಅಂತ ಅರ್ಥ. ಓಕೆ, ಆದ್ರೂ ಎಲ್ಲೋ ಮೃದು ಧೋರಣೆ ತಾಳ್ತಾ ಇದ್ದೀರಿ, ಆಕ್ಷನ್ ತೆಗೆದುಕೊಳ್ತಾ ಇಲ್ಲ, ತನಿಖೆಯನ್ನ ತ್ವರಿತಗತಿಯಲ್ಲಿ ಮಾಡ್ತಾ ಇಲ್ಲ. ಇದನ್ನು ಈಗಿನ ಮುಖ್ಯಮಂತ್ರಿಗಳು ಎಷ್ಟು ದಿವಸ ಬೇಕು ಸರ್ ಅದಕ್ಕೆ? ಅಲ್ಲ, ಯಾಕೆ ನೋಡಿ, ದಿನೇಶ್ ಅವರು ಕೆಲಸ ಮಾಡಿ ಕಳಿಸಿದ್ದಾರೆ, ತನಿಖೆ ಮಾಡಿಸಿ ರಿಪೋರ್ಟ್ ಸರ್ಕಾರ ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ತಗೊಳ್ಬೇಕು. ಅಲ್ಲ, ಎಲ್ಲೋ ಕ್ಷಮಿಸಿಬಿಟ್ರಾ ಅಂತ ನೋಡಿ, ಅದೆಲ್ಲ ತೀರ್ಮಾನ ಕೂಡ ಸರ್ಕಾರ ಮತ್ತು ಮುಖ್ಯಮಂತ್ರಿ ಹಂತದಲ್ಲಿದೆ. ನೀವು ಸರ್ಕಾರದವರೇ ಸರ್? ಹೌದು, ನಾನು ಆರೋಗ್ಯ ಇಲಾಖೆ ಸಚಿವನಾಗಿ ನಮ್ಮ ಕೆಲಸ ಏನಿದೆ ಅದು ದಿನೇಶ್ ಮಾಡಿ ಕಳಿಸಿದ್ದಾರೆ. ಇನ್ನು ಸರ್ಕಾರ ತೀರ್ಮಾನದಲ್ಲಿ ತಗೊಳ್ಬೇಕು. ಇದರಲ್ಲಿ ಸಿದ್ದರಾಮಯ್ಯ ಅರ್ಥ ಇರುತ್ತೆ ಅಂತ ನೀವು ಹೇಳಿ? ನಾನು ಅದು ಇದೆ ಅಂತ ಅರ್ಥ ಇದೆ ಅಂತ ಅದರಲ್ಲಿ ಅರ್ಥ ಇದೆ ಹೇಳುದ್ರಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಹೆಂಗಿದೆ ಈ ಉಸ್ತುವಾರಿ ಜವಾಬ್ದಾರಿ ಕೂಡ ಎಷ್ಟರ ಮಟ್ಟಿಗೆ ಸವಾಲು ನಿಂತಿದೆ ತಮಗೆ? ಇನ್ನೂ ಕೂಡ ಅಧಿಕೃತವಾಗಿ ಆದೇಶ ಆಗಲಿಲ್ಲ, ಆಗ್ಬಹುದು. ಈಗ ನಾನು ಕೋಲಾರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ, ಮಂಗಳೂರು ಜಿಲ್ಲೆ ಕೂಡ ಉಸ್ತುವಾರಿ ಸಚಿವನಾಗಿ ನಾನು 1.5 ವರ್ಷ ಕೂಡ ಇದ್ದೆ. ನನ್ನ ಜಿಲ್ಲೆಯಲ್ಲಿ ಮತ್ತೆ ಎಲ್ಲಿಯೂ ಸಿಕ್ಕಿದ್ರು ನಾವು ಕೆಲಸ ಮಾಡ್ತೇವೆ. ಇಲ್ಲೇ ಕೊಟ್ಟರೆ ಇಲ್ಲೇ ಕೆಲಸ, ಎಲ್ಲರ ವಿಷಯ ಪ್ರಕಾರ ಕೆಲಸ ಮಾಡುವಂಥದ್ದು. ಅದಕ್ಕೆ